ಶ್ರೀಗುರುಭ್ಯೋ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ವ್ಯೋಮಯೋಮಾಯ ವಿದ್ಮಹೇ ಸೂಕ್ಷ್ಮಾಯ ಧೀಮಹಿ ತನ್ನೋ ಶಿವಃ ಪ್ರಚೋದಯಾತ್. ಗಣಾಂಬಿಕಾಯೈ ಚ ವಿದ್ಮಹೇ ಮಹಾತಪಾಯೈ ಚ ಧೀಮಹಿ ತನ್ನೋ ಗೌರಿಃ ಪ್ರಚೋದಯಾತ್. ತೀಕ್ಷ್ಣಶೃಂಗಾಯ ವಿದ್ಮಹೇ ವೇದಪಾದಾಯ ಧೀಮಹಿ ತನ್ನೋ ವೃಷಭಃ ಪ್ರಚೋದಯಾತ್. ಎಲ್ಲ ನಮ್ಮ ವೀಕ್ಷಕರಿಗೆ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಈ ಶಿವರಾತ್ರಿ ಹಬ್ಬವ ವಿಶೇಷತೆ, ನಮ್ಮ ಭಾರತ ದೇಶದಲ್ಲಿ ಹಲವಾರು ಹಬ್ಬಗಳನ್ನ ನಾವು ನೋಡಿದ್ದೀವಿ. ಆದರೆ ಈ ಮಹಾಶಿವರಾತ್ರಿ ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ. ಯಾಕೆ ವಿಶೇಷತೆ ಅಂದರೆ, ಎಲ್ಲ ಹಬ್ಬಗಳನ್ನ ಹಗಲಲ್ಲಿ ಆಚರಣೆ ಮಾಡಿದರೆ ಈ ಮಹಾಶಿವರಾತ್ರಿ ಹಬ್ಬವನ್ನು ನಾವು ರಾತ್ರಿ ಇಡೀ ಆಚರಣೆಯನ್ನು ಮಾಡ್ತಾರೆ. ಈ ಶಿವರಾತ್ರಿ ಹಬ್ಬದ ಬೆಳಗ್ಗೆ ಸ್ನಾನವನ್ನು ಮಾಡಿ ಸಂಕಲ್ಪವನ್ನು ಮಾಡಿಕೊಂಡು ಉಪವಾಸವನ್ನು ಮಾಡಿ, ನಾನು ಇವತ್ತಿನ ದಿವಸ ಪೂರ್ತಿ ಶಿವನಾಮಸ್ಮರಣೆ, ಶಿವಭಜನೆ, ಶಿವಕೀರ್ತನೆ, ಶಿವಪೂಜೆಯಲ್ಲಿ ತೊಡಗ್ತೀನಿ ಅಂತ ಸಂಕಲ್ಪವನ್ನು ಮಾಡಿಕೊಂಡು ಆ ಪರಶಿವನ ಅನುಗ್ರಹ ಪ್ರಾಪ್ತಿಯಾಗಲಿ ಎಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ಎಲ್ಲರೂ ಸಹಿತ ಸಂಕಲ್ಪವನ್ನು ಮಾಡಿಕೊಂಡು ಆ ಶಿವನನ್ನು ಆರಾಧನೆ ಮಾಡೋದಾಗಲಿ, ಶಿವಪಂಚಾಕ್ಷರಿ ಮಂತ್ರವನ್ನು, ಪ್ರಣವ ಪಂಚಾಕ್ಷರಿ ಅಥವಾ ಶಿವಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋದರಿಂದ ಬಹಳಷ್ಟು ಶಿವಫಲವನ್ನು ಈ ಶಿವರಾತ್ರಿ ಹಬ್ಬದ ದಿವಸ ನಾವು ಪಡ್ಕೊಳ್ಬೋದು. ಈ ಶಿವರಾತ್ರಿ ಹಬ್ಬದ ಕಥೆಯ ಹಿನ್ನೆಲೆ ಏನಂದರೆ, ಕ್ಷೀರಸಾಗರ ಮಂಥನ ಆದ ಸಮಯದಲ್ಲಿ ಮೊದಲಿಗೆ ವಿಷ ಬರುತ್ತೆ. ಆ ವಿಷ ಪ್ರಾಶನವನ್ನು ಶಿವ ಭೋಲೆನಾಥ ಮಾಡ್ತಾರೆ. ಆವಾಗ ಆ ವಿಷದ ಪ್ರಭಾವದಿಂದ ಭೋಲೆನಾಥರಿಗೆ ಕಂಠವನ್ನು ಪಾರ್ವತಿ ದೇವಿ ಅಲ್ಲಿ ಕೈ ಇಟ್ಬಿಡ್ತಾರೆ. ಅಂದರೆ ಕೆಳಗಡೆ ವಿಷ ಬಂದರೆ ಎಲ್ಲ ಸಮಸ್ಯೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಅಲ್ಲಿ ಕೈಯನ್ನು ಹಿಡಿದಾಗ ಆ ಕಂಠ ಅಂದರೆ ಶಿವನ ಕಂಠ ನೀಲಕಂಠನಾಗಿ ಪರಿವರ್ತನೆ ಆಗುತ್ತೆ. ಅದಕ್ಕಾಗಿ ಎಲ್ಲ ದೇವತೆಗಳು ಸಹಿತ ಆ ಶಿವನನ್ನು ಸ್ಮರಣೆಯನ್ನು ಮಾಡ್ತಾ ಶಿವನಿಗೆ ಹಾಲು, ಮೊಸರು, ತುಪ್ಪ ಎಲ್ಲ ವಸ್ತುಗಳನ್ನ ಶಿವನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಆ ಸಂಕಟ ಕಡಿಮೆ ಆಗುತ್ತೆ. ಅವಾಗ ಶಿವ ಒಳದು ಹೇಳ್ತಾನೆ, ಅಲಂಕಾರ ಪ್ರಿಯ ವಿಷ್ಣು ಅಭಿಷೇಕ ಪ್ರಿಯ ಶಿವ. ಅಂದರೆ ವಿಷ್ಣುವಿಗೆ ಅಲಂಕಾರ ಇಷ್ಟ, ಆದರೆ ಪರಶಿವನಿಗೆ ಅಭಿಷೇಕ ಇಷ್ಟ. ಅದಕ್ಕೋಸ್ಕರ ಎಲ್ಲರೂ ಸಹಿತ ಶಿವರಾತ್ರಿ ಹಬ್ಬದ ದಿನ ತಮಗೆ ಸಾಧ್ಯವಾದಷ್ಟು ಕ್ಷೀರಾಭಿಷೇಕ ಆಗಲಿ, ಜಲಾಭಿಷೇಕ ಆಗಲಿ, ವಿಶೇಷ ಅಂದರೆ ಬಿಲ್ವಪತ್ರಿಯನ್ನು ಅರ್ಪಣೆ ಮಾಡೋದರಿಂದ ಬಹಳಷ್ಟು ಬೇಗ ಶಿವನ ಒಲುಮೆಯನ್ನು ನಾವು ಪಡ್ಕೊಳ್ಬೋದು. ಅದಕ್ಕೋಸ್ಕರ ಎಲ್ಲರೂ ಸಹಿತ ಈ ಬರುವಂತಹ ಶಿವರಾತ್ರಿಯನ್ನು ಬಹಳ ವಿಶೇಷವಾಗಿ ಆಚರಣೆಯನ್ನು ಮಾಡಿ ನಿಮ್ಮ ಜೀವನದಲ್ಲಿರುವಂತಹ ದುಃಖ, ಕಷ್ಟ, ನೋವು ಎಲ್ಲ ದೂರವಾಗಲಿ, ಆ ಪರಮಾತ್ಮನ ಅನುಗ್ರಹ ನಮಗೆಲ್ಲರಿಗೆ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಆಮೇಲೆ ಎಲ್ಲರೂ ಸಹಿತ ತಮ್ಮ ತಮ್ಮ ಸಮೀಪದಲ್ಲಿರುವಂತಹ ದೇವಸ್ಥಾನ ಆಗ್ಬೋದು, ಶಿವಲಿಂಗಕ್ಕೆ ಹೋಗಿ ನೀವು ಯಥಾಶಕ್ತಿ ಯಥಾಭಕ್ತಿ ನಿಮಗೆ ಸಾಧ್ಯವಾದಷ್ಟು ಸಾಹಿತ್ಯವನ್ನು, ಷೋಡಶೋಪಚಾರವಾಗಲಿ, ಪಂಚೋಪಚಾರವಾಗಲಿ, ಅಷ್ಟೋಪಚಾರದ ಪೂಜೆಯ ಸಾಹಿತ್ಯವನ್ನು ತೆಗೆದುಕೊಂಡು ಹೋಗಿ ಆ ಶಿವನ ದೇವಸ್ಥಾನದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳಿ. ಈ ರೀತಿ ಎಲ್ಲರೂ ಸಹಿತ ಪೂಜೆಯನ್ನು ಮಾಡಿಕೊಂಡು ಮಹಾಮೃತ್ಯುಂಜಯ ಮಂತ್ರದ ಪಠಣೆಯನ್ನು ಸಹಿತ ಈ ವಿಶೇಷವಾಗಿ ಮಾಡ್ಕೊಳ್ಬೋದು. ಯಾಕಂದರೆ ಯಾರಿಗೆ ಸಮಸ್ಯೆಗಳಿದೆ ಅಥವಾ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ದವರು ಸಹಿತ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕ್ಮಿಯ ಬಂಧನಾನ್ ಮೃತ್ಯೋರ್ಮುಕ್ಷಿಯಮಾಮೃತಾತಿ ಮಂತ್ರವನ್ನು ಹೇಳ್ತಾ ಶಿವನಿಗೆ ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂ ಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಅಂತ ಹೇಳಿ ಶಿವನಿಗೆ ಬಿಲ್ಲುಪತ್ರಿಯನ್ನು ಅರ್ಪಣೆ ಮಾಡೋದರಿಂದ ನಾವು 3 ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳನ್ನು ಸಹಿತ ವಿಮುಕ್ತಿಯನ್ನು ಹೊಂದಬಹುದು. ಹಾಗಾಗಿ ಎಲ್ಲರೂ ಸಹಿತ ಶಿವರಾತ್ರಿ ವಿಶೇಷತೆಯನ್ನು ತಮಗೆ ಸಾಧ್ಯವಾದಷ್ಟು ಭಕ್ತಿಯಿಂದ, ಶ್ರದ್ಧೆಯಿಂದ ಈ ಶಿವರಾತ್ರಿ ಹಬ್ಬವನ್ನು ಆಚರಣೆಯನ್ನು ಮಾಡಿ ತಮ್ಮ ಮಕ್ಕಳಿಗೂ ಸಹಿತ ಈ ಶಿವರಾತ್ರಿಯ ದಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಶಿವಪಂಚಾಕ್ಷರಿ ಮಂತ್ರ, ರುದ್ರಾಕ್ಷಿ ಮಾಲೆಯಿಂದ
108 ಸರ್ತಿ ಸಾಧ್ಯವಾದಷ್ಟು ಅಥವಾ ನಿಮಗೆ ಹೆಚ್ಚಿಗೆ ಸಾಧ್ಯವಾದರೆ ಹೆಚ್ಚಿಗೆ ಅದನ್ನು ಸಹಿತ ಓಂ ನಮಃ ಶಿವಾಯ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡೋದರಿಂದ ಬಹಳಷ್ಟು ಶುಭ ಫಲವನ್ನು ನಾವು ಪಡ್ಕೊಳ್ಬೋದು. ಅದಕ್ಕಾಗಿ ಎಲ್ಲರೂ ಸಹಿತ ಈ ಶಿವರಾತ್ರಿ ಹಬ್ಬವನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಿ ಆ ಶಿವನ ಒಲಮೆಯನ್ನು ಪಡ್ಕೊಳ್ಳಿ ಅಂತ ಈ ವಿಡಿಯೋ ಮುಖಾಂತರ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವಿಶೇಷವಾದಂಥ ಮಾಹಿತಿಗಳನ್ನು ನಮ್ಮ ಚಾನಲ್ ಮುಖಾಂತರ ನಾವು ಕೊಡ್ತೀವಿ. ಎಲ್ಲರಿಗೂ ಶುಭವಾಗಲಿ. ಮತ್ತೊಮ್ಮೆ ಆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಆ ಪರಶಿವನ ಅನುಗ್ರಹ, ಪರಶಿವನ ಒಲಮೆ ತಮ್ಮೆಲ್ಲರಿಗೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಓಂ ನಮಃ ಶಿವಾಯ. ಶುಭಮಸ್ತು.